ಎಲ್ಲರಿಗೂ ನನ್ನ ನಮಸ್ಕಾರಗಳು. ಫ್ಯಾಷನ್ ಇಕ್ಷಾ ಚಾನೆಲ್ಗೆ ಸ್ವಾಗತ. ಕ್ಯಾಪ್ ಸ್ಲೀವ್ ಮಾಡೋದಕ್ಕೆ ಸ್ಲೀವ್ ಬ್ಲಾಕ್ ಅನ್ನ ತಗೊಳ್ಳಿ ಅಥವಾ ಅದನ್ನ ಟ್ರೇಸ್ ಮಾಡ್ಕೊಳ್ಳಿ. ಇದಾದ ನಂತರ ಈ ಬೇಸಿಕ್ ಬ್ಲಾಕ್ ನ ಮಾಡೋದು ಹೇಗೆ ಅನ್ನೋದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಮತ್ತೆ ಇಲ್ಲಿ ಸ್ಲೀವ್ ಲೆಂತ್ ನ ಮಾರ್ಕ್ ಮಾಡ್ಕೊಳ್ಳಿ. ಒಂದ್ಸಲ ಆದ ನಂತರ ಮತ್ತೆ ಮುಕ್ಕಾಲ್ ಇಂಚು ಆರ್ಮ್ ಸೈ ಪಾಯಿಂಟ್ ಹತ್ರ ಮುಕ್ಕಾಲ್ ಇಂಚು ಮಾರ್ಕ್ ಮಾಡ್ಕೊಂಡು ಈ ಆನ್ ಫೋಲ್ಡ್ ಹತ್ರ ಒಂದು ಗೈಡ್ ಲೈನ್ ಅನ್ನ ಡ್ರಾ ಮಾಡಿ, ಮತ್ತೆ ಆ ಲೈನ್ ಮುಖಾಂತರ ಆರ್ಮ್ ಸೈ ಪಾಯಿಂಟ್ ಹತ್ರ ಮುಕ್ಕಾಲ್ ಇಂಚಿಗೆ ಏನ್ ಮಾರ್ಕ್ ಮಾಡಿದ್ವಿ ಅದಕ್ಕೆ ಲೈನ್ ಅನ್ನ ಜಾಯಿನ್ ಮಾಡಿ ಸ್ಮೂತ್ ಕರ್ವ್ ಲೈನ್ ಅಲ್ಲಿ. ಸೊ ಅಲ್ಲಿಗೆ ಕ್ಯಾಪ್ ಸ್ಲೀವ್ಸ್ ಬಾಟಮ್ ಆಯ್ತು. ಇದು ಆದ ನಂತರ ಟರ್ಮಿನಾಲಜೀಸ್ ಮೆನ್ಷನ್ ಮಾಡಿ ಗ್ರೈನ್ ಲೈನ್ ಮತ್ತು ಆನ್ ಫೋಲ್ಡ್. ಅದಾದ ನಂತರ ಹೇಗೆ ಪ್ಯಾಟರ್ನ್ ಪ್ರಕಾರವಾಗಿ ಕಟ್ ಮಾಡ್ಕೊಳ್ಳಿ. ಕಟಿಂಗ್ ಆದ ನಂತರ ಪ್ಯಾಟರ್ನ್ ರೆಡಿ ಇದೆ. ಕ್ಯಾಪ್ ಸ್ಲೀವ್ ಪ್ಯಾಟರ್ನ್ ಫೈನಲ್ ಲುಕ್. ಪ್ಯಾಟರ್ನ್ ನ ಫ್ಯಾಬ್ರಿಕ್ ನಲ್ಲಿ ಇಡುವಾಗ ಆನ್ ಫೋಲ್ಡ್ ನಲ್ಲಿ ಇಡಿ. ಸೊ ಆನ್ ಫೋಲ್ಡ್ ನಲ್ಲಿ ಇಟ್ಟು ಅದು ಹೇಗಿದೆ ಪ್ಯಾಟರ್ನ್ ಅದೇ ಪ್ರಕಾರವಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ಪ್ಯಾಟರ್ನ್ ನಲ್ಲಿ ನಾವು ಯಾವುದೇ ಸೀಮ್ ಅಲವೆನ್ಸ್ ಕೊಟ್ಟಿಲ್ಲದೆ ಇರೋದ್ರಿಂದ ಅದು ಹೇಗಿದೆ ಅದನ್ನೇ ಮಾರ್ಕ್ ಮಾಡಿಕೊಂಡು ನಂತರ ನಾವು ಸೀಮ್ ಅಲವೆನ್ಸಸ್ ನ ಆಡ್ ಮಾಡ್ತಾ ಇದೀವಿ, ದಟ್ ಈಸ್ ಸ್ಟಿಚಿಂಗ್ ಅಲವೆನ್ಸಸ್. ಇದಾದ ನಂತರ ಸ್ಲೀವ್ ಬಾಟಮ್ ನಲ್ಲಿ 3/8 ಇಂಚಸ್ ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ 3/8 ಇಂಚಸ್ ಫೋಲ್ಡ್ ಮಾಡ್ಲಿಕ್ಕೆ ಸಾಕು. ಸೊ ಜಾಸ್ತಿ ಅವಶ್ಯಕತೆ ಇಲ್ಲ, ಜಾಸ್ತಿ ಕೊಟ್ಟರು ಮತ್ತೆ ನಾವು ಕಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ 3/8 ಇಂಚಸ್ ಸಾಕು. ಸೈಡ್ ಅಲ್ಲಿ 1/2 ಇಂಚಸ್ ಮಾತ್ರ ನಾನು ಇಲ್ಲಿ ಕೊಡ್ತಾ ಇದ್ದೇನೆ, ಬೇಕು ಅಂದ್ರೆ ಸೈಡ್ ಅಲ್ಲಿ ಜಾಸ್ತಿಯನ್ನ ಕೊಡಬಹುದು. ಮತ್ತೆ ಸ್ಲೀವ್ ಅಟ್ಯಾಚ್ಮೆಂಟ್ಗೆ ಸ್ಲೀವ್ ಕ್ಯಾಪ್ ಅಥವಾ ಸ್ಲೀವ್ ಟಾಪ್ ಹತ್ರ 1/2 ಇಂಚಸ್ ಸೀಮ್ ಅಲವೆನ್ಸ್. 1/2 ಇಂಚಸ್ ಯಾವಾಗಲೂ ಐಡಿಯಲ್, ಅದೇ ಅಷ್ಟೇ ಕೊಟ್ರೆ ಉತ್ತಮ, ಅಟ್ಯಾಚ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಮತ್ತೆ ಅದೇ ಸ್ಲೀವ್ ಪ್ಯಾಟರ್ನ್ ಏನಿದೆಯೋ ಆ ಪ್ಯಾಟರ್ನ್ ನ ಯೂಸ್ ಮಾಡಿ ಸೀಮ್ ಅಲವೆನ್ಸಸ್ ಲೈನ್ ನ ಮಾರ್ಕ್ ಮಾಡ್ಕೋಬಹುದು. ಆ ಮಾರ್ಕಿಂಗ್ ಹತ್ರ ನೀಟಾಗಿ ಇಟ್ಟು ಸೊ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಕರ್ವ್ನ ಫ್ರೀ ಹ್ಯಾಂಡ್ ಅಲ್ಲಿ ಮಾಡೋದಕ್ಕಿಂತ ಈ ತರ ಮಾಡೋದು ಉತ್ತಮ. ಮತ್ತೆ ಈ ಮಾರ್ಕಿಂಗ್ ಗೆ ವ್ಯಾಕ್ಸ್ ಚಾಕ್ ಅಥವಾ ವಾಟರ್ ಮಾರ್ಕ್ ಪೆನ್ ಬರುತ್ತೆ, ಅದನ್ನ ಯೂಸ್ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಮಾರ್ಕ್ ಆದ ನಂತರ ಪ್ರಕಾರವಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಬಯಾ ಸ್ಟ್ರಿಪ್ ನ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬಯಾ ಸ್ಟ್ರಿಪ್ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀನಿ. 2 ಪೀಸಸ್ ನ ಕಟ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದ್ರೆ ನೀವು ಒಂದೇ ಪೀಸ್ ಕಟ್ ಮಾಡ್ಬೋದು. ನಂತರ ಈ ಬಯಾ ಸ್ಟ್ರಿಪ್ ಅನ್ನ ಸ್ಲೀವ್ಸ್ ಮೇಲೆ ಮೇಲ್ಭಾಗದಲ್ಲಿ ಇಟ್ಕೊಂಡು ಎಡ್ಜ್ ಅನ್ನ ಫೋಲ್ಡ್ ಮಾಡ್ಕೊಳ್ಳಿ. ಮೇಲ್ಭಾಗಕ್ಕೆ ಫೋಲ್ಡ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳಿ ಸ್ಟಿಚ್ ಮುಖಾಂತರ. ಸ್ಟಿಚ್ ಮಾಡುವಾಗ ನೀವು ಎಷ್ಟು ಸೀಮ್ ಅಲವೆನ್ಸ್ ಕೊಟ್ಟಿದ್ದೀರಾ ಅಷ್ಟೇ ಸೀಮ್ ಅಲವೆನ್ಸ್ ಪ್ರಕಾರವಾಗಿ ಸ್ಟಿಚ್ ಮಾಡಬೇಕು. ಮತ್ತೆ ಬಯಾಸ್ ಸ್ಟ್ರಿಪ್ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಕೊನೆಯಲ್ಲಿ ಮೇಲ್ಭಾಗಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಸೊ ದಟ್ ನಮಗೆ ಒಳ್ಳೆಯ ರೀತಿಯ ಫಿನಿಶ್ ಸಿಗತ್ತೆ ಸೊ ಎಡ್ಜಸ್ ಅಲ್ಲಿ. ಸೊ ನಂತರ ಸ್ಟಿಚ್ ಆದ ನಂತರ ಇದನ್ನ ಒಳಭಾಗಕ್ಕೆ ಫೋಲ್ಡ್ ಮಾಡುವಾಗ ಎಲ್ಲಿ ಸ್ಟಿಚ್ ಮಾಡಿರೋ ಆ ಜಾಗದಲ್ಲಿ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಫಿಂಗರ್ ನೈಲ್ಸ್ ಅಲ್ಲಿ ಕೂಡ ಮಾಡಬಹುದು, ಅದಕ್ಕಿಂತ ಉತ್ತಮ ಐರನ್ ಮಾಡೋದು. ಸೊ ಇವಾಗ ನೋಡಿ ಐರನ್ ಮಾಡಿದ ನಂತರ ಫಿನಿಶಿಂಗ್ ಹೇಗಿದೆ ಅಂತ ಹೇಳಿ ಫೋಲ್ಡಿಂಗ್ ಹತ್ರ. ಸೊ ಈ ಫಿನಿಶಿಂಗ್ ಬರಬೇಕು. ಅದಾದ ನಂತರ ಆ ಬಯಾಸ್ ಸ್ಟ್ರಿಪ್ ಅನ್ನ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡಿ ಎಡ್ಜ್ ಅಲ್ಲಿ ಸ್ಟಿಚ್ ಮಾಡಬೇಕು. ಇದಕ್ಕೆ ನಾವು ಎಡ್ಜ್ ಸ್ಟಿಚ್ ಅಂತ ಹೇಳಿ ಕರಿತೇವೆ. ಸೊ ಫೋಲ್ಡಿಂಗ್ ಎಡ್ಜ್ ಅಲ್ಲಿ ಸ್ಟಿಚ್ ಮಾಡ್ತಾ ಹೋಗಿ. ಸೊ ಒಂದ್ಸಲ ಇದು ಸ್ಟಿಚ್ ಆದ ನಂತರ ಸ್ಲೀವ್ಸ್ ಬಾಟಮ್ ಫಿನಿಶ್ ಆಗತ್ತೆ. ಸೊ ಅಲ್ಲಿಗೆ ಕ್ಯಾಪ್ ಸ್ಲೀವ್ಸ್ ರೆಡಿ ಬಟ್ಟೆಗೆ ಅಟ್ಯಾಚ್ ಮಾಡ್ಲಿಕ್ಕೆ. ನಿಮ್ದು ಟಾಪ್ ಆಗಿರ್ಬೋದು, ಕುರ್ತಿ ಆಗಿರ್ಬೋದು, ಎನಿ ಗಾರ್ಮೆಂಟ್ಗೆ ಅಟ್ಯಾಚ್ ಮಾಡೋಕೆ ರೆಡಿ. ಸೊ ಎಡ್ಜಸ್ ಅನ್ನ ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡಿದ ನಂತರ ಇವಾಗ ನೋಡ್ತಾ ಇದಿರಲ್ಲ ಕ್ಯಾಪ್ ಸ್ಲೀವ್ಸ್ ಬಾಟಮ್ ಫಿನಿಶಿಂಗ್. ಇವಾಗ ಕ್ಯಾಪ್ ಸ್ಲೀವ್ಸ್ ರೆಡಿ ಆಗಿದೆ, ರೆಡಿ ಟು ಅಟ್ಯಾಚ್ ಟು ಗಾರ್ಮೆಂಟ್ ಅನ್ನೋ ರೀತಿ. ಸೊ ಇದು ಮ್ಯಾನಿಕ್ವಿನ್ ಮೇಲೆ ಹಾಕಿದ್ಮೇಲೆ ಈ ಲುಕ್ ಬರುತ್ತೆ. ಫ್ರಂಟ್ ವ್ಯೂ ಮತ್ತೆ ಬ್ಯಾಕ್ ವ್ಯೂ ಮತ್ತು ಸೈಡ್ ವ್ಯೂ ಅನ್ನ ನೀವು ನೋಡಬಹುದಾಗಿದೆ. ಥ್ಯಾಂಕ್ ಯು.